ಪೆಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಕೃತ್ಯ ಏನಿತ್ತು, ಉಗ್ರರ ಕೃತ್ಯ. ಈ ಕೃತ್ಯಕ್ಕೆ ಸಾಕಷ್ಟು ವಿರೋಧ ದೇಶದಾದ್ಯಂತ ವ್ಯಕ್ತವಾಗಿತ್ತು. ಆದರೆ ಈಗ ಸದ್ಯಕ್ಕೆ ಏನು ಆಪರೇಷನ್ ಸಿಂಧೂರ ಎಲ್ಲೋ ಒಂದ್ ಕಡೆ ದೇಶದ ಜನರಿಗೆ ಒಂದು ಸಮಾಧಾನ ತಂದುಕೊಟ್ಟಿರುವಂತಹದ್ದು. ಇನ್ನು ಈ ಕುರಿತಾಗಿ ಹುತಾತ್ಮ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಂದೆ ತಾಯಿ ನಮ್ಮ ಜೊತೆಲಿದ್ದಾರೆ. ಅವರು ಈ ಒಂದು ಆಪರೇಷನ್ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರುವಂತಹದ್ದು. ಜೊತೆಗೆ ಅವರು ಏನ್ ಹೇಳ್ತಾರೆ ಈ ಕುರಿತಾಗಿ ಅಂತ ಹೇಳಿ ಕೇಳ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ಆಪರೇಷನ್ ಸಿಂಧೂರ ಬಗ್ಗೆ ಹೇಳೋದಾದ್ರೆ ನೀವು ನಿಮ್ಗೆ ಯಾವ ರೀತಿಯಾಗಿ ಸಮಾಧಾನ ತಂದಿದೆ ಅಂತ? ತುಂಬ ಬಹಳ ಸಮಾಧಾನ ತಂದಿದೆ ನಿಜವಾಗ್ಲೂ. ಅಂದರೆ ನಮ್ಮ ಮಗನ್ನ ಇದೇ ಟೆರರಿಸಮ್ಗೋಸ್ಕರ ಅದ್ರ ದೆಸೆಯಿಂದ ನಮ್ಮ ಮಗನ ಕಳ್ಕೊಂಡ್ವಿ ನಾವು. ಅವನ ಬಲಿದಾನ ವ್ಯರ್ಥ ಆಗಲಿಲ್ಲ. ಇವತ್ತಿನ ದಿವಸ ಆ ಟೆರರಿಸಮ್ ಎಲ್ಲಿಂದ ಶುರುವಾಗಿದೆಯೋ ಆ ಮೂಲಕ್ಕೆ ಹೊಡೆದಿದೆ ಭಾರತ. ತುಂಬ ತುಂಬ ಸಮಾಧಾನ ಕೊಟ್ಟಿದೆ ನಿಜವಾಗ್ಲೂ. ಪ್ರಾಂಜಲ್ ಒಬ್ಬನೇ ಅಲ್ಲ, ಅವನ ಥರ ನೂರಾರು ಸಾವಿರಾರು ಜನ ಯೋಧರನ್ನು, ನಾಗರಿಕರನ್ನು ಕಳ್ಕೊಂಡಿದ್ದೀವಿ ನಾವು. ಸೊ ಅವರೆಲ್ಲರ ಬಲಿದಾನಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಸರ್, ನೀವು ಕೂಡ ಅಷ್ಟೇ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ಇನ್ನು ಈ ಒಂದು ಪ್ರೊಸೆಸ್ ಏನಿದೆ ನಿರಂತರವಾಗಿ ನಡೀತಾ ಇರುವಂತಹದ್ದು. ಕ್ಯಾಪ್ಟನ್ ಪ್ರಾಂಜಲ್ ಅವರು ಕೂಡ ಈ ರೀತಿಯಾದಂಥ ಆಪರೇಷನ್ಸ್ ಅಲ್ಲಿ ಈ ಹಿಂದೆ ಭಾಗವಹಿಸಿದ್ದು ಉಂಟ ಸರ್? ಹೌದು, ಅವನ ರಾಷ್ಟ್ರೀಯ ರೈಫಲ್ಸ್ 63ರಲ್ಲಿ ಅವರ ಕೆಲಸನೇ ಆ್ಯಂಟಿ ಟೆರರ್ ಆಪರೇಷನ್ JNKನಲ್ಲಿ. ರಾಷ್ಟ್ರೀಯ ರೈಫಲ್ಸ್ 63ರಲ್ಲಿ 2021 ನವಂಬರಿಂದ ಅವನು ಅವನನ್ನು ತೊಡಗಿಸ್ಕೊಂಡಿದ್ದ. ಭಾಳ ಆಪರೇಷನಲ್ಲಿ ಅವನು ಭಾಗವಹಿಸಿದ್ದಾನೆ. 4-5 ಆಪ್ರೇಷನಲ್ಲಿ, 2-3 ಆಪರೇಷನಲ್ಲಿ ಅವನು ಲೈವ್ ಆಗು ಟೆರರಿಸ್ಟ್ ಗನ್ ಫೈರ್ ಎದುರಿಸಿದ್ದಾನೆ. ಸರ್, ಅಂತಹ ಸಂದರ್ಭಗಳಲ್ಲಿ ಅಂದರೆ ಈಗ ನಡೆದಿರುವಂತಹ ಒಂದು ಏನು ಆಪರೇಷನ್ ಸಿಂಧೂರ ಇದೆ, ಈ ಒಂದು ಆಪರೇಷನ್ ಸಿಂಧೂರ ಕೇವಲ ನಮ್ಮ POK ಆಗಿರ್ಬೋದು ಅಥವಾ ಈ ಒಂದು ಬಾರ್ಡರ್ ಆಗಿರುವಂಥದ್ದಲ್ಲ, ಪಾಕಿಸ್ತಾನದ ಒಳಗಡೆ ಹೋಗಿ ನುಗ್ಗಿ ಹೊಡೆದಿರುವಂತಹದ್ದು. ಇದು ಎಷ್ಟು ಸಮಾಧಾನ ತಂದಿದೆ, ಮತ್ತೆ ಭಾರತದ ಸೇನೆ ಬಗ್ಗೆ ತಮಗೆಷ್ಟು ಹೆಮ್ಮೆ ಇದೆ ಅಂತ? ನಾವು ಮಾಹಿತಿ ಪ್ರಕಾರ ಅವರ ಟೆರರಿಸ್ಟ್ ನೆಲೆಗಳಿಗೆ ಮಾತ್ರ ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ. ಅದರಿಂದನೇ ನಮ್ಮ ಸಾಮರ್ಥ್ಯ ಪ್ರದರ್ಶನಗೊಂಡಿದೆ. ಭಾರತ ಸೇನೆ ಕೆಪಾಸಿಟಿ ತುಂಬ ಇದೆ. ಇವತ್ತಿನ ಪ್ರದರ್ಶನ 1 in 10 ಇರ್ಬೋದು, 1 in 100 ಇರ್ಬೋದು ಅಷ್ಟೇ ನಾವು ಪ್ರದರ್ಶನ ಮಾಡಿದ್ದೀವಿ. ವಿ ಹ್ಯಾವ್ ಗಾಟ್ ಸೋ ಮಚ್ ಆಫ್ ಕೇಪಬಿಲಿಟಿ ಆ್ಯಂಡ್ ಅವರ ಪ್ರತೀಕಾರಕ್ಕೆ ನಾವೇನು ಭಯ ಪಡಬೇಕಾಗಿಲ್ಲ. ಪಾಕಿಸ್ತಾನ ಏನೇ ಮಾಡಲಿ, ಎದುರ ನಮಗೆ ದಾಳಿ ಮಾಡಿದ್ರು ಕೂಡ ಅದನ್ನು ನಾವು ಸಮರ್ಥನೆಯಿಂದ ಎದುರಿಸೋಕ್ಕೆ ನಮ್ಮ ತಾಕತ್ತಿದೆ ಅಂತ ನನ್ನ ನಂಬಿಕೆ. ಅದನ್ನು ನಾವು ಪ್ರದರ್ಶನ ಕೂಡ ಮಾಡಿದ್ದೀವಿ. ಅವರ ನೆಲೆಯನ್ನು ಹೊಕ್ಕದೆ ನಮ್ಮ ನೆಲೆಯಿಂದಲೇ 9 ಟಾರ್ಗೆಟೆಡ್ ಅಟ್ಯಾಕ್ಸ್ ಮಾಡಿದ್ದೀವಿ. ದಟ್ ಇಟ್ ಸೆಲ್ಫ್ ಶೋಸ್ ಅವರ್ ಕ್ಯಾಪಬಿಲಿಟಿ. ಇಲ್ಲೊಂದು ಕಡೆ ಸರ್, ಇಷ್ಟು ದಿನ ನಾವು ಏನಾದರೂ ಆಪರೇಷನ್ ಮಾಡಬೇಕಂದ್ರೆ ನಾವೇ ಖುದ್ದು ಹೋಗಬೇಕಾಗಿತ್ತು, ನಮ್ಮ ಸೇನೆ ಒಳಗಡೆ ಹೋಗಬೇಕಾಗಿತ್ತು, POK ಆಗಿರ್ಬೋದು ಅಥವಾ ಪಾಕಿಸ್ತಾನದ ಒಳಗಡೆ ಹೋಗಬೇಕಾಗಿತ್ತು. ಆದರೆ ಈಗ ನಾವು ನಿಂತಲ್ಲೇ ಅವರ ಯಾವುದೇ ಪ್ರದೇಶಗಳನ್ನು ಹುಡಿಸ್ ಮಾಡುವಂತಹ ತಾಕತ್ತು ಭಾರತ ಸೇನೆಗಿದೆ ಅಂತ ಹೇಳಿದಾಗ ಅದು ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್? ದಟ್ ಈಸ್ ಅ ವೆರಿ ಗ್ರೇಟ್ ಕ್ಯಾಪಬಿಲಿಟಿ ಫಾರ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ನಮ್ಮ ನೆಲೆಯಿಂದಲೇ ಅವರ ನೆಲೆಯನ್ನು ನಾವು ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ ಅನ್ನೋದು ಬಹಳ ಒಂದು ಹೆಮ್ಮೆ. ನಮ್ಮ ಕೇಪಬಿಲಿಟಿ, ನಮ್ಮ ಆರ್ಮ್ ಫೋರ್ಸಸ್ ಆಗಲಿ, ನಮ್ಮ ಪೊಲಿಟಿಕಲ್ ವಿಲ್, ಇಚ್ಛಾಶಕ್ತಿ ಏನಿದೆ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ ಇವತ್ತು ನಾವು. ಮೇಡಮ್, ಮತ್ತೊಂದು, ಈಗ ಪೆಹಲ್ಗಾಮ್ನಲ್ಲಿ ಸಾಕಷ್ಟು ನಾಗರಿಕರು ಪ್ರಾಣವನ್ನು ಕಳ್ಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಮಹಿಳೆಯರು ಸಾಕಷ್ಟು ಧೈರ್ಯವನ್ನು ತೋರಿದ್ರು. ನಾವು ಕುಗ್ಗಲ್ಲ, ನೀವು ಏನೇ ಮಾಡಿದ್ರು ಕೂಡ ನಾವು ಮೆಟ್ಟು ನಿಲ್ತೇವೆ ಅನ್ನುವಂಥ ಧೈರ್ಯವನ್ನು, ಸಾಹಸವನ್ನು ಕೂಡ ಪ್ರದರ್ಶನ ಮಾಡಿದ್ರು. ಅಂತಹ ಮಹಿಳೆಯರ ಪೈಕಿ ನೀವು ಕೂಡ ಒಬ್ಬರು. ಅದ್ರ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ ಅಥವಾ ಅಂತಹ ಮಹಿಳೆಯರಿಗೆ ನೀವು ಏನಾದರೂ ಹೇಳಬೇಕು ಅಂದರೆ ಏನು ಹೇಳ್ತೀರಿ? ನನಗೆ ಪ್ರತಿ ಸರ್ತಿ ಪಲ್ಲವಿ ಮಂಜುನಾಥ್ ಅವರು TV ಬಂದಾಗ್ಲೂ, ಪ್ರತಿ ಸಲ ಬಂದಾಗಲೂ ಅವ್ರ ಮೇಲಿನ ಗೌರವ ನನಗೆ ಹೆಚ್ಚಾಗ್ತಾನೆ ಹೋಯಿತು. ಅಂಥ ಒಂದು ಪರಿಸ್ಥಿತಿನಲ್ಲಿ, ಅಂದರೆ ಯಾವ ಥರ ಪರಿಸ್ಥಿತಿ ಅವ್ರು ಎದುರಿಸಿದ್ದು ಅಂದರೆ ಊಹೆಗೂ ನಿಲ್ಕೋದಿಲ್ಲ. ಅಂಥ ಕ್ರೌರ್ಯನ ನೋಡಿದವರು ಒಂಥರ ಅದರಿಂದ ಕುಗ್ಗಿ ಹೋಗಿದೆ. ಯಾಕೆಂದರೆ ಅಂಥ ಪರಿಸ್ಥಿತಿ ನೋಡಿದಾಗ ಏನಾಯಿತು ಅಂತ ಹೇಳೋ ಒಂದು ಜವಾಬ್ದಾರಿ, ಇಡೀ ಪ್ರಪಂಚಕ್ಕೆ ಹೇಳೋಂಥ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಬಿದ್ದಿರುತ್ತೆ. ಆ ಜವಾಬ್ದಾರಿನ ತುಂಬ ಸಮರ್ಥವಾಗಿ ನಿಭಾಯಿಸಿದ್ರು ಅವರು. ಮತ್ತು ಭರತ್ ಭೂಷಣ್ ಅವರ ವೈಫ್ ಕೂಡ. ಪ್ರತಿ ಸಲ ಅವ್ರು ಬಂದಾಗಲೂ ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಗ್ತಾ ಹೋಯಿತು.
ಆ್ಯಂಡ್ ಅಂಥ ಸಂದರ್ಭದಲ್ಲಿ ಪ್ರಾಬಬ್ಲಿ ನಮಗೆ ಧೈರ್ಯ ಬರುತ್ತೇನೋ. ನಾವು ನಮ್ಮ ಮನೆ ಪರಿಸ್ಥಿತಿನೇ ನೆನಪು ಮಾಡಿಕೊಂಡಾಗ ಪ್ರಾಂಜಲ್ ಹುತಾತ್ಮ ಆದ ಅಂತ ಗೊತ್ತಾದ ಕ್ಷಣ ನಾವು ಮನೆಯವರು ಒಟ್ಟಿಗೆ ಸೇರಿ ಡಿಸೈಡ್ ಮಾಡಿದ್ವಿ, ಒಬ್ಬ ಸೈನಿಕನಾಗಿ ಬ್ಯಾಟಲ್ ಫೀಲ್ಡಲ್ಲಿ ಹೋಗೋ ಅಂಥದ್ದು ಹೈಯೆಸ್ಟ್ ಆನರ್ ಒಬ್ಬ ಸೋಲ್ಜರ್ಗೆ. ಅಂಥ ಒಂದು ಹೌತಾತ್ಮ್ಯ ಅವನಿಗೆ ಸಿಕ್ಕಿರುವಾಗ ನಾವು ಅತ್ತು ಕರೆದು ಓಡಾಡಿಕೊಂಡು ಅವನನ್ನು ಕಳಿಸ್ಕೊಡ್ಬಾರ್ದು, ತುಂಬ ಹೆಮ್ಮೆಯಿಂದ ಕಳಿಸ್ಕೊಡ್ಬೇಕು. ಆ್ಯಂಡ್ ನಾವು ಕಳಿಸ್ಕೊಟ್ಟಿದ್ದ ರೀತಿ ಏನಿದೆ ಅದನ್ನು ನೋಡಿ ಅವನು ಎಲ್ಲಿದ್ದಾನೋ ಅಲ್ಲಿಂದ, ಹೌದು ನನ್ನ ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಅಜ್ಜಿ ತಾತ ಎಲ್ಲರೂ ಎಷ್ಟೊಂದು ಗೌರವದಿಂದ ಕಳಿಸ್ಕೊಡ್ತಾ ಇದ್ದಾರೆ ನನ್ನ ಅಂತನ್ನೋ ಹೆಮ್ಮೆ ಆತನಿಗೂ ಆಗಬೇಕು ಅಂತನ್ನೋದನ್ನ ನಾವು ಮನಸ್ಸಲ್ಲಿ ಮಾಡ್ಕೊಂಡ್ವಿ. ಆ್ಯಂಡ್ ಹೋದವ್ರು ಪ್ರತಿಯೊಬ್ಬರದ್ದು ಅದೇ ಸ್ಥಿತಿ ಇರುತ್ತೆ ಅನಿಸುತ್ತೆ. ನಿಜವಾಗ್ಲೂ ತುಂಬ ಸಮರ್ಥವಾಗಿ ಎದುರಿಸಿದ್ರು. ಅವ್ರಿಗೆ ಈ ದುಃಖನ ಭರಿಸೋಂಥ ಶಕ್ತಿ ದೇವ್ರು ಕೊಡಲಿ. ಒಂಥರ ಈ ದುಃಖ ಏನಿದೆ, ಪ್ರೀತಿ ಪಾತ್ರರನ್ನು ಕಳ್ಕೊಳ್ಳೋ ದುಃಖ, ಅದು ಕಾಲಕ್ಕೂ ಇರುವಂಥದ್ದು. ಅಂದರೆ ನಮ್ಮ ಕೊನೆ ಉಸಿರಿರೋವರೆಗೂ ಆ ಲಾಸನ್ನು ಇನ್ಯಾರೂ ತುಂಬಿಸೋಕ್ಕಾಗಲ್ಲ. ಸೊ ಅದನ್ನ ತಡ್ಕೊಂಡು ಜೀವನ ಮಾಡುವಂಥ ಧೈರ್ಯ ಶಕ್ತಿ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಂದು ಲಾಸ್ಟ್ ಕ್ವಶನ್ ಸರ್, ಎಲ್ಲೋ ಒಂದು ಕಡೆ ಈ ಒಂದು ಗೊಡ್ಡು ಬೆದರಿಕೆಗಳಿಗೆ, ಈ ರೀತಿಯಾದಂತಹ ಕುಕೃತ್ಯಗಳಿಗೆ ಭಾರತ ಇನ್ನು ಮುಂದೆ ಜಗ್ಗೋದಿಲ್ಲ, ಯಾವುದೇ ರೀತಿಯಾದಂತಹ ಕೃತ್ಯಕ್ಕೆ ಪ್ರತ್ಯುತ್ತರವನ್ನು ಕೊಡುವಷ್ಟು ಸಾಮರ್ಥ್ಯ ನಮಗಿದೆ ಅನ್ನುವಂತಹದ್ದು ಸಾಬೀತಾಗಿದೆ. ಸೊ ಈಗ ಪಾಕಿಸ್ತಾನಕ್ಕೆ ನೀವು ಏನಾದರೂ ನಿಮ್ಮ ಮಾತಲ್ಲಿ ಹೇಳಬೇಕು ಅಂತಂದರೆ ಏನು ಹೇಳೋಕ್ಕೆ ಬಯಸ್ತೀರಿ ಸರ್? ಎಚ್ಚರಿಕೆ. ಭಾರತ ಸೇನೆ, ಭಾರತ ರಾಷ್ಟ್ರ ಒಂದು ದಾಪುಗಾಲಿಟ್ಟಿದೆ. ಇನ್ನು ಮುಂದೆ ಇದೇ ದುಷ್ಕೃತ್ಯಗಳನ್ನು ನೀವು ಮುಂದುವರೆಸಿದ್ರೆ ಇನ್ನೇನೇನು ಕಾದಿದೆಯೋ ನಿಮಗೆ, ನಮ್ಮ ಸಮರ್ಥನೆ ಈಗಾಗಲೇ ನಾವು ತೋರ್ಪಡಿಸಿದ್ದೀವಿ. ಎಚ್ಚರಿಕೆ ಇರಲಿ. ಇದಿಷ್ಟು ಹುತಾತ್ಮ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಂದೆ ತಾಯಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.